ಪ್ರತಿ ಕಾನ್ಸ್ಟೇಬಲ್ಗೂ ಸೈಬರ್ ಗೊತ್ತಿರಬೇಕು ಈಗ, ಅಂಥ ಪರಿಸ್ಥಿತಿ ಇದೆ. ನಾವು ರಿಕ್ರೂಟ್ಮೆಂಟ್ನಲ್ಲಿ ನೋಡಿದಾಗ ಮೊನ್ನೆ ಶ್ರೀನಿವಾಸ್ ಅವರು ಹೇಳಿದಾಗೆ ಅವ್ರ ಬ್ಯಾಚ್ನಲ್ಲೇ ಎಲ್ಲ ಗ್ರ್ಯಾಜುಯೇಟ್ಸ್ ಇದ್ದರು ಅಂತ. ಈಗ ಡಬಲ್ ಗ್ರ್ಯಾಜುಯೇಟ್ಸ್ ಇದ್ದಾರೆ, MSc ಮಾಡಿದವರು ಇದ್ದಾರೆ, MBA ಮಾಡಿದವರು ಇದ್ದಾರೆ. ನಮಗೆ ಈಗ ಅದನ್ನು ರಿಕ್ರೂಟ್ಮೆಂಟ್ ರಿಕ್ವೈರ್ಮೆಂಟನ್ನು, ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟನ್ನು ಕೂಡ ಮುಂದಿನ ದಿನದಲ್ಲಿ ಬದಲಾಯಿಸೋದಕ್ಕೆ C&R ರೂಲ್ಸಲ್ಲಿ ಅಮೆಂಡ್ಮೆಂಟ್ ತರೋದಕ್ಕೂ ಪ್ರಯತ್ನ ಮಾಡ್ತೀನಿ. ಪೊಲೀಸ್ ಇಲಾಖೆಯಲ್ಲಿ ಏನು ಪ್ರಮೋಷನಲ್ ಆಪರ್ಚುನಿಟೀಸ್ ಇದೆ, ನಾನು ಜ್ಞಾಪಿಸೋದಕ್ಕೆ ಮಾನ್ಯ ಸದಸ್ಯರಿಗೆ ಮತ್ತು ಸದನಕ್ಕೆ ಜ್ಞಾಪಿಸೋದಕ್ಕೆ ಬಯಸ್ತೇನೆ. ಕಳೆದ ಬಾರಿ ನಾನು ಗೃಹ ಸಚಿವನಾದಂಥ ಸಂದರ್ಭದಲ್ಲಿ ಸುಮಾರು 10,000ವರೆಗೆ ಪ್ರಮೋಷನ್ಗಳನ್ನು ಕೊಟ್ಟು, ಭಾಳ ವರ್ಷಗಳು ಪ್ರಮೋಷನ್ಸನ್ನೇ ಕೊಟ್ಟಿರಲಿಲ್ಲ. ಅದು ಕಾನ್ಸ್ಟೇಬಲಿಂದ ದಫೇದಾರ್ಗೆ ಇರ್ಬೋದು, ಅಥವಾ ಅಲ್ಲಿಂದ ASI ಇರ್ಬೋದು, ASIಯಿಂದ ಸಬ್ ಇನ್ಸ್ಪೆಕ್ಟ್ರಿಗಿರ್ಬೋದು, ಇದೆಲ್ಲವನ್ನು ಕೂಡ ಸೇರಿ ಸುಮಾರು 10,000ವರೆಗೂ ಪ್ರಮೋಷನ್ಸ್ಗಳನ್ನು ಕೊಟ್ಟಿದ್ದೆವು. ಈಗ ಹೊಸದಾಗಿ ನಾವು ಈ ಪ್ರಮೋಷನ್ಸನ್ನು ಕೊಡಬೇಕಾದ್ರೆ ಒಂದಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಕಾನ್ಸ್ಟೇಬಲ್ಲು ರಿಕ್ರೂಟ್ಮೆಂಟ್ ಆಗುವಾಗ ಅವರ ಕ್ವಾಲಿಫಿಕೇಷನ್ ಏನು ಅಂದರೆ SSLC ಮತ್ತು PUC. ಸುಮಾರು 29 ವರ್ಷದ ಸೇವೆಯ ನಂತರ ಅವರಿಗೆ ASIಗೆ ಪ್ರಮೋಷನ್ ಆಗುತ್ತೆ, ಮತ್ತು ASIಗೆ 5 ವರ್ಷ 10 ತಿಂಗಳಾದ ಮೇಲೆ SIಗೆ ಪ್ರಮೋಷನ್ ಆಗುತ್ತೆ. ಇದನ್ನೇ ತಿಳ್ಕೊಂಡು ನಮ್ಮಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಪ್ರಮೋಷನಲ್ ಆಸ್ಪೆಕ್ಟ್ಸನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ 50-50 ರೇಷಿಯೋನಲ್ಲಿ ಮಾಡಿದ್ದಾರೆ. 50 ಡೈರೆಕ್ಟ್ ರಿಕ್ರೂಟ್ಮೆಂಟು, 50 ಪ್ರಮೋಷನ್ಸು. ಆದರೆ ನಮ್ಮ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ 70-30 ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಫ್ರೆಶ್ ಬ್ಲಡ್ ಬರಬೇಕು, ಯಂಗರ್ ಬ್ಲಡ್ ಬರಬೇಕು, ಅವರಿಗೆ ಹೊಸ ಹೊಸ ಆವಿಷ್ಕಾರಗಳು ಅವರಿಗೆ ತಯಾರಿ ಆಗಿರಬೇಕು. ಆ ಕಾರಣಕ್ಕಾಗಿ, ಯಾಕೆಂದರೆ ಅವರಿಗೆ ಫಿಸಿಕಲಿ ಅವರು ಫಿಟ್ ಇರಬೇಕು. ಇದೆಲ್ಲ ಬೇರೆ ಇಲಾಖೆಗೆ ವಿಭಿನ್ನವಾಗಿ ಈ 70-30 ಮಾಡಿದ್ದಾರೆ. ಅವರಿಗೆ ನಾವು ಒಂದು ವೇಳೆ 50-50 ಬೇರೆ ರೀತಿಯಲ್ಲೇ ಮಾಡಿದರೆ ನಮಗೆ ಸಂಖ್ಯೆ ಕಡಿಮೆ ಆಗ್ತದೆ. ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟಲ್ಲಿ ಸಂಖ್ಯೆಗಳು ಕಡಿಮೆ. 29 ವರ್ಷದ ನಂತರ ಅವನು ಸಬ್ ಇನ್ಸ್ಪೆಕ್ಟರ್ ಆದರೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರ್ತಾರೆ ಎನ್ನುವ ಪ್ರಶ್ನೆ. ಅದಕ್ಕಾಗಿ ನಾವು 70-30 70% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ, 30% ಪ್ರಮೋಷನ್ ಆಸ್ಪೆಕ್ಟಲ್ಲಿ ಇದ್ದೀವಿ. ಆಮೇಲೆ ಈ 70%ಅಲ್ಲಿ ಮಾನ್ಯ ಅಧ್ಯಕ್ಷ ಸಭಾಪತಿಗಳೇ 10% ನಾವು ಇಂಟರ್ನಲ್ಲಿ, ಅಂದರೆ ಯಾರಾದರೂ ಗ್ರ್ಯಾಜುಯೇಟ್ಸ್ ಇದ್ದರೆ, ಅಥವಾ ಕೆಲವರು ನಮ್ಮಲ್ಲಿ BE ಇದ್ದಾರೆ, ಅವರು 7 ವರ್ಷದ ಒಳಗಡೆ ಅಪ್ಲಿಕೇಶನ್ನ ಹಾಕ್ಬೋದು ರಿಕ್ರೂಟ್ಮೆಂಟ್ಗೆ. ಅಂದರೆ ಈ 70% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನಿದೆ ಅದರಲ್ಲಿ ಕೂಡ ಅವರು ಅಪ್ಲಿಕೇಶನ್ ಹಾಕಿ ಅವರು ಅದರಲ್ಲಿ ಭಾಗವಹಿಸ್ಬೋದು. ಅಂದರೆ 7%, 63%, 37% ಆಗುತ್ತೆ. ಆದ್ದರಿಂದ ಅದಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಮತ್ತೊಂದು ಭಾಳ ಮುಖ್ಯವಾದಂಥ ಪ್ರಶ್ನೆ ಏನು ಅಂತೇಳಿದರೆ, ಈ ಅಗ್ನಿಶಾಮಕ ಮತ್ತು ಈ ಕಾರಾಗೃಹದಲ್ಲೆಲ್ಲ ವಾರ್ಷಿಕ ಗೆಜೆಟೆಡ್ ರಜೆ ಅದು 30 ದಿವಸ ಕೊಟ್ಟಿದ್ದಾರೆ, ಅಂದರೆ ವಿತ್ ಸ್ಯಾಲರಿ. ಪೊಲೀಸ್ ಇಲಾಖೆಯಲ್ಲಿ 15 ದಿವಸ ಕೊಟ್ಟಿದ್ದಾರೆ. ಅದನ್ನು ಎಲ್ಲ ಇಲಾಖೆ ಒಂದೇ ಆಗಿರೋದ್ರಿಂದ ಅದನ್ನು ಕೂಡ ನೀವು 30 ದಿವಸ ಯಾಕೆ ಮಾಡಬಾರ್ದು ಅಂತ ಕೇಳಿದ್ದಾರೆ. ಈಗಾಗಲೇ ನಾನು ಇಲಾಖೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಅವರು ಸಲ್ಲಿಸಿದ್ದಾರೆ ಮಾನ್ಯ ಸಭಾಪತಿಗಳು. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅದಕ್ಕೆ ಎಷ್ಟು ಖರ್ಚಾಗ್ತದೆ, ಅಡಿಷನಲ್ ಎಕ್ಸ್ಪೆಂಡಿಚರ್ ಏನು ಬರುತ್ತೆ, ಇದೆಲ್ಲ ಲೆಕ್ಕ ಹಾಕಿ ಬಹುಶಃ ಅವರು ಅನುಮತಿಯನ್ನು ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಪರಿಶೀಲನೆಯಲ್ಲಿದೆ, ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ. ಅದನ್ನು ಮುಂದಿನ ದಿನದಲ್ಲಿ ಅವರಿಗೂ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸನ್ಮಾನ್ಯ ಸಚಿವರು ಹೇಳಿದ್ರು ಈಗ, ಯಾಕಂದರೆ ಹಿಂದೆ ರಿಕ್ರೂಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ SSLC ವಿದ್ಯಾರ್ಹತೆ ನಿಗದಿಯಾಗಿದೆ.
ಇವತ್ತು ರಿಕ್ರೂಟ್ಮೆಂಟಲ್ಲಿ 99% ಡಿಗ್ರಿ ಹೋಲ್ಡರ್ಸು ಇಂಜಿನಿಯರ್ಸ್ ಇದ್ದಾರೆ. ಉದಾಹರಣೆಗೆ 94 ಬ್ಯಾಚಲ್ಲಿ PSIಯಲ್ಲಿ ನಾವು 198 ಜನದಲ್ಲಿ 31 ಜನ ನಾವು ಇಂಜಿನಿಯರ್ಸ್ ಇದ್ವಿ. ಹಾಗಾಗಿ ಇವತ್ತು ಇಂದಿನ ಏನು ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ ಅದನ್ನು ಈಗಲೂ ಸಹ ಸೂಕ್ತ ಅಲ್ಲ. 7% ಏನು ನಿಗದಿಪಡಿಸಲಾಗಿದೆ ಟೆಕ್ನಿಕಲಿ ಯಾರ್ಯಾರು ಇದ್ದಾರೆ ಕ್ವಾಲಿಫೈಡು ಸದೃಢವಾಗಿದ್ದಾರೆ ಅವರಿಗೆ ಬಡ್ತಿಯಲ್ಲಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡೋದು ಒಳ್ಳೆಯದು. ಈ CNR ಅಲ್ಲಿ ಒಂದಷ್ಟು ಅಮೆಂಡ್ಮೆಂಟ್ ತಂದರೆ ಖಂಡಿತ ಒಳ್ಳೆಯದು. ಯಾಕಂತ ಹೇಳಿದ್ರೆ ಇಂದಿನ ವಿದ್ಯಾರ್ಥಿ ಅಡಿ ಏನಿತ್ತು ಅದ್ರ ಪ್ರಕಾರ ಈಗ ಆಗ್ತಿಲ್ಲ. ಆಗಿರೋರೆಲ್ಲನೂ PSI ಯಾವುದೋ ಒಂದು ಹುದ್ದೆ ಸಿಕ್ಕಿದ್ರೆ ಸಾಕು ಅಂತೇಳಿ ಕಾನ್ಸ್ಟೇಬಲ್ ಹುದ್ದೆಗೆ ಅವ್ರು ಎಕ್ಸಾಮ್ ಬರೆದು ಪಾಸಾಗಿ ಆಗಿದ್ದ 2-3 ವರ್ಷಕ್ಕೆ PSIಗೆ ಅವರೆಲ್ಲ ಹೋಗ್ತಾರೆ. ಹಾಗಾಗಿ ಖಂಡಿತ ಇದರಲ್ಲಿ ಏನು 70-30 ಅನುಪಾತದಲ್ಲಿ ಸ್ವಲ್ಪ ಇನ್ನೊಂದಷ್ಟು ಬದಲಾವಣೆ ಮಾಡಿದ್ರೆ ಒಳ್ಳೆಯದು. ಮತ್ತು ಇದು 30 ದಿನಗಳನ್ನು ಖಂಡಿತ ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ ಗೃಹ ಸಚಿವರು. ಯಾಕಂತ ಹೇಳಿದ್ರೆ ನೋಡಿ, ಎವ್ರಿ ಡೇ ಪೇಪರಲ್ಲಿ ನೋಡ್ಬೋದು ನಾವು ಏನು ನಮ್ಮ ಡ್ರಗ್ ಫೆಡ್ಲರ್ಸ್ನ ಮೇಲೆ ಕೇಸುಗಳಿರ್ಬೋದು, ಅದನ್ನು ಒಂದು ಮುಕ್ತ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ. ಇಲಾಖೆಯಲ್ಲಿ ಪ್ರತ್ಯೇಕವಾಗಿ ಸೈಬರ್ ಕ್ರೈಮ್ಗೆ ಒಂದು ಇದನ್ನೇ ಅವರು ಸೃಷ್ಟಿ ಮಾಡಿದ್ದಾರೆ. ಅದು ಇದುವರೆಗೂ ಆಗಿರಲಿಲ್ಲ. ಅದೇನಕ್ಕೆಂದರೆ ಈಗಿನ ಕಾಲಘಟ್ಟದಲ್ಲಿ ಆಗ್ತಾರೆ ಅಂತ ವೈಜ್ಞಾನಿಕ ಕೃತ್ಯಗಳಿಗೆ ಅನುಗುಣವಾಗಿ ಇಲಾಖೆಯನ್ನು ಅದರ ಕಡೆ ತಗೊಂಡೋಗೋ ನಿಟ್ಟಿನಲ್ಲಿ ತಮ್ಮ ಚಿಂತನೆ ತುಂಬ ಅದ್ಭುತವಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲೂ ತೋರ್ಪಡಿಸ್ಕೊಳ್ತಾ ಇಲ್ಲ, ಪೇಪರ್ ಮುಂದೆ ಹೋಗ್ತಿಲ್ಲ. ಆದರೆ ಇಲಾಖೆಯಲ್ಲಿ ಒಂದಷ್ಟು ಪ್ರಾಮಾಣಿಕ ಕೆಲಸಗಳಾಗ್ತಿದೆ. ಈ ನಿಟ್ಟಿನಲ್ಲಿ ಇವತ್ತು ಸಾವಿರಾರು ಜನ ಈ ಒಂದು ವಿಚಾರವಾಗಿ ಕಾಯ್ತಿದ್ದಾರೆ. ಖಂಡಿತ ನೀವು ಈ ಸದನದ ಮುಂದೆ ಅದನ್ನು ಮಾಡೇ ಕೊಡ್ತೀನಿ ಅಂತೇಳಿ ಹೇಳಬೇಕು ಅಂತೇಳಿ ನಾನು ಖಂಡಿತ ನಿಮ್ಮಲ್ಲಿ ಒತ್ತಾಯ ಮಾಡ್ತಿದ್ದೇನೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಶ್ರೀನಿವಾಸ್ ಅವರು ಆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಭಾಳ ಪೊಲೀಸ್ ಇಲಾಖೆಯ ಒಳಗಡೆ ನಡೀತಕ್ಕಂಥದ್ದು ಏನು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಈ ರೆಕ್ರೂಟ್ಮೆಂಟಲ್ಲಿ ಅವ್ರು ಹೇಳಿದಾಗೆ ಈಗ ಭಾಳಷ್ಟು ಮಾಡರ್ನೈಸೇಷನ್ ಮಾಡಿದ್ದೀವಿ ಪೊಲೀಸ್ ಇಲಾಖೆಯನ್ನು. ಟೆಕ್ನಾಲಜಿ ಡ್ರಿವನ್ ಪೊಲೀಸಿಂಗ್ ಅಂತೇಳಿ ಇವತ್ತು ಒಬ್ಬ ಕಾನ್ಸ್ಟೇಬಲ್ಗೆ ನಾವು ನಮ್ಮ ಹತ್ರ ಏನು 1 ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಸೈಬರ್ ಕ್ರೈಮ್ ಬಗ್ಗೆ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಪ್ರತಿ ಡಿಸ್ಟ್ರಿಕ್ಟ್ನಲ್ಲೂ ಒಂದೊಂದು ಟ್ರೈನಿಂಗ್ ಲ್ಯಾಬ್ರೇಟರೀಸನ್ನು ಮಾಡ್ತಾಯಿದ್ದೀವಿ. ಪ್ರತಿ ಕಾನ್ಸ್ಟೇಬಲ್ಗೂ ಸೈಬರ್ ಗೊತ್ತಿರಬೇಕು ಈಗ, ಅಂಥ ಪರಿಸ್ಥಿತಿ ಇದೆ. ನಾವು ರೆಕ್ರೂಟ್ಮೆಂಟ್ನಲ್ಲಿ ನೋಡಿದಾಗ ಮೊನ್ನೆ ಶ್ರೀನಿವಾಸ್ ಅವರು ಹೇಳಿದಾಗೆ ಅವ್ರ ಬ್ಯಾಚ್ನಲ್ಲೇ ಎಲ್ಲ ಗ್ರ್ಯಾಜುಯೇಟ್ಸ್ ಇದ್ದರು ಅಂತ. ಈಗ ಡಬಲ್ ಗ್ರ್ಯಾಜುಯೇಟ್ಸ್ ಇದ್ದಾರೆ, MSc ಮಾಡಿದವರಿದ್ದಾರೆ, MBA ಮಾಡಿದವರಿದ್ದಾರೆ. ನಮಗೆ ಈಗ ಅದನ್ನು ರಿಕ್ರೂಟ್ಮೆಂಟ್ ರಿಕ್ವೈರ್ಮೆಂಟನ್ನು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟನ್ನು ಕೂಡ ಮುಂದಿನ ದಿನದಲ್ಲಿ ಬದಲಾಯಿಸೋದಕ್ಕೆ CNR ರೂಲ್ಸಲ್ಲಿ ಅಮೆಂಡ್ಮೆಂಟ್ ತರೋದಕ್ಕೂ ಪ್ರಯತ್ನ ಮಾಡ್ತೇನೆ. ಆದರೆ ಇವತ್ತು ನಾವೇನು 70% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿದರೆ ಅದರಲ್ಲಿ 3% ಸ್ಪೋರ್ಟ್ಸ್ಮನ್ಗಳಿಗೂ ಕೂಡ ರಿಸರ್ವೇಷನ್ ಇಟ್ಟಿದ್ದೇವೆ. ಅಂದರೆ ಅವರು ಯಾವುದೋ ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಸ್ಟೇಟನ್ನು ನ್ಯಾಷನಲ್ಸನ್ನು ರೆಪ್ರೆಸೆಂಟ್ ಮಾಡಿದರೆ ಅವರಿಗೆ ನಾವು ರೆಕ್ರೂಟ್ಮೆಂಟಲ್ಲಿ 3% ರಿಸರ್ವೇಷನ್ ಕೂಡ ಮಾಡಿದ್ದೇವೆ. ಆದ್ದರಿಂದ ಒಟ್ಟಾರೆ ನಮಗೆ ಒಂದು ಕಡೆ ಎಜುಕೇಟೆಡ್ ಆಗಬೇಕು, ಟೆಕ್ನಾಲಜಿ ಡ್ರಿವನ್ ಇರಬೇಕು, ಇನ್ನೊಂದು ಕಡೆ ಫಿಸಿಕಲಿ ಫಿಟ್ ಇರಬೇಕು ಅಂತ ಈ 2-3 ಕ್ರೈಟೀರಿಯಾಗಳನ್ನಿಟ್ಕೊಂಡು ನಾವು ಈ 70%ಅನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ 30%ನಲ್ಲಿ ಯಾರು ಇದ್ದಾರೆ ಅವರು ಒಂದು ವೇಳೆ ಕ್ವಾಲಿಫೈಡ್ ಇದ್ದರೆ ಅವರು ಕೂಡ 10% ಏನು ನಾವು ರಿಸರ್ವೇಷನ್ ಮಾಡಿದ್ದೀವಿ ಅದರಲ್ಲಿ ಅಪ್ಲೈ ಮಾಡಿ ಅವರು ಸೇರ್ಬೋದು. ಆ ಅವಕಾಶವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಅದರಿಂದ ಮಾನ್ಯ ಶ್ರೀನಿವಾಸ್ ಅವರು ಹೇಳಿರ್ತಕ್ಕಂಥ ಎಲ್ಲ ಸಲಹೆಗಳನ್ನು ನಾನು ಸ್ವಾಗತ ಮಾಡ್ತೇನೆ. ಅವರು ಏನು ಹೇಳಿದ್ದಾರೆ 30% ಮತ್ತು ತಿರುಗಿ ಅವರು 15 ದಿವಸದ್ದು 30 ದಿವಸ ಮಾಡಿ ವೇತನ ರಜೆ ಅಂತಕ್ಕಂಥದ್ದನ್ನು ಅದಕ್ಕೆ ಪರಿಶೀಲನೆಯನ್ನು ಮಾಡ್ತೇವೆ.